ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಸ್ವಚ್ಛತೆಯನ್ನ ವೀಕ್ಷಣೆ ಮಾಡಿದ್ರು. ಅಲ್ಲದೆ ಅಲ್ಲಿನ ರೋಗಿಗಳ ಜೊತೆ ಮಾತನಾಡಿ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಂಡರು. ಅದೇ ರೀತಿಯಾಗಿ ಅಲ್ಲಿರುವ ವೈದ್ಯಾಧಿಕಾರಿಗಳಿಗೆ ಅನೇಕ ಸಲಹೆ ಸೂಚನೆಗಳನ್ನು ನೀಡಿ ಆಸ್ಪತ್ರೆಯನ್ನ ಸ್ವಚ್ಛತೆಯಾಗಿಡಿ, ಅಲ್ಲದೆ ಇಲ್ಲಿ ಬರುವ ರೋಗಿಗಳಿಗೆ ಉತ್ತಮವಾಗಿ ಆರೈಕೆ ಮಾಡುವ ಕೆಲಸವನ್ನ ಮಾಡಿ ಎಂದು ಹೇಳಿದರು. ಅದೇ ರೀತಿಯಾಗಿ ಅನೇಕ ವಾರ್ಡ್ಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯನ್ನ ವೀಕ್ಷಣೆ ಮಾಡುವುದರ ಮುಖಾಂತರವಾಗಿ ಸ್ವಚ್ಛತೆಯನ್ನ ಕಾಪಾಡಬೇಕು ಎಂದು ತಿಳಿಸಿದರು. ನೋಡಿ ಆಧರಿಸಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ತಾವು ನನ್ನ ಜೊತೆ ಇದ್ದೀರಿ. ಪೇಷಂಟ್ಗಳಿಗೆ ಮಾತಾಡಿಸಿದ್ದೀವಿ. ಸ್ವಲ್ಪ ನೀರಿನ ತೊಂದರೆ ಆಗಿತ್ತು. ಇಡೀ ಕಲಬುರಗಿ ಅಲ್ಲ, ಇಡೀ ರಾಜ್ಯಕ್ಕೆ ಮಳೆ ಅಭಾವದಿಂದ ನೀರಿನ ತೊಂದರೆ ಬಂದಿತ್ತು. ಮೊನ್ನೆ ಜೂನ್ 7ನೇ ತಾರೀಕಿನಿಂದ ಸತತವಾಗಿ 5-6 ದಿನ ಮಳೆ ಬಂದ ಕಾರಣ ಕಲಕ್ಕೆ ನೀರು ಬರ್ತದೆ. ಭೂಮಿ ಮೇಲೆ ಬಿದ್ದು ಹೊಲದಲ್ಲಿರ್ತಕ್ಕಂಥ ಮಣ್ಣನ್ನು ಶೇಖರಣೆ ಮಾಡಿಕೊಂಡು ಅದು ಬಂದು ಜಮಾ ಆಗ್ತದೆ, ಯಾವುದೇ ನದಿಗಾಗಲಿ. ಇಲ್ಲಿ ಏನಾಗಿದೆ ಅಂದರೆ, ಬಂದು ಜಮಾ ಆದಮೇಲೆ ಒಂದು ಡ್ಯಾಮ್ ಇದೆ ಅಲ್ಲಿ ಬೆಣ್ಣೆತೊರೆ. ಆ ಡ್ಯಾಮ್ನಲ್ಲಿ ಮುಂದೆ ಹರಿದು ಹೋದ್ರೆ ನೀರು ನಿಂತಿರ್ತದೆ. ಅಲ್ಲೇ ನಿಂತಾಗ ಏನಪ್ಪ ಅಂದ್ರೆ ಅದು ನೀರು ಬಂದು ಮತ್ತಿಟ್ಟು ಮಣ್ಣು ಮ್ಯಾಗೆ ತಂದು ಕಲ್ತಿರ್ತಾವೆ. ಈಗ 2 ದಿವಸದಿಂದ ತಿಳಿ ನೀರು ಬರ್ತಾಯಿದೆ. ಆ ಕಲಕ್ಕೆ ನೀರು ಬಂದಿದ್ದರಿಂದ ಸ್ವಲ್ಪ ತೊಂದರೆಯಾಗಿ ನೀರು ಸ್ಟಾಪ್ ಮಾಡಿದರು. 10 ಡೇಸಿಂದ ಕಮಿಷನರ್ ಅವರು, DC ಅವರು ಮಾತನಾಡಿ ಒಂದು 10 ದಿವಸ ನಾವು ನೀರು ಬಿಡ್ಲಿಕ್ಕೆ ಆಗೋದಿಲ್ಲ, ಕಲಕ್ಕೆ ನೀರಿದೆ ಅಂಥ ಸಂದರ್ಭದಲ್ಲಿ ನೀನೇ ತೊಂದರೆ ಆಯಿತು. ತೊಂದರೆಯಾಗಿ ಕೆಲವು ಘಟನೆಗಳಾದವು. ನಮ್ಮ ಮಾನ್ಯ ವೈದ್ಯಕೀಯ ಸಚಿವರು ಕೂಡ ಅಲ್ಲಿ ಬಂದು ನೋಡಿದ್ದಾರೆ. ಇತ್ತೀಚಿನ ನಮ್ಮ ಈ ಭಾಗದ ಶರಣಪ್ರಕಾಶ್ ಪಾಟೀಲರು ವೈದ್ಯಕೀಯ ಸಚಿವರು ಆದಮೇಲೆ ಹೋದ ವರ್ಷದಿಂದ ಈ ಒಂದು ಆಸ್ಪತ್ರೆಗೆ ಹೆಚ್ಚಿನ ಒತ್ತು ಕೊಟ್ಟು ಸಿಬ್ಬಂದಿಗಳ ಮತ್ತು ವೆಂಟಿಲೇಟರ್ಗಳು ಮತ್ತು ಡಯಾಲಿಸಿಸ್ ಸೆಂಟರ್ಗಳು ಹೆಚ್ಚಿನ ರೀತಿಯಿಂದ ಸೌಲಭ್ಯಗಳಾಗಿ ಸಣ್ಣ ಪುಟ್ಟ ಏನೇ ಆದರೂ ಕೂಡ ನಮ್ಮ ಸರ್ಕಾರ ಅದಕ್ಕೆ ಸಹಿಸೋದಿಲ್ಲ, ತಕ್ಷಣ ಕ್ರಮ ಕೈಗೊಳ್ಳುತ್ತದೆ. ಒಳ್ಳೆಯ ಅಧಿಕಾರಿ ಇವತ್ತು ಬಂದಿದ್ದಾರೆ, ನಾವು ನೇಮಕ ಮಾಡಿ ಹೊಸದಾಗಿ ಬಂದಿದ್ದಾರೆ. ಅವರು ಕೂಡ ಹೆಚ್ಚಿನ ಮುತುವರ್ಜಿ ಮಾಡ್ತಾ ಇದ್ದಾರೆ. ಮತ್ತು ಶಿವಕುಮಾರ್ ಡಾಕ್ಟರ್ ಕೂಡ ನಮ್ಮ ಬೆಳಗಿನ ಮಾತಾಡಿದ್ದೀನಿ, ನಿನ್ನೆ ಮಾತಾಡಿದ್ದೀನಿ. ಏನೇ ಅಹಿತಕರ ಘಟನೆ ಮುಂದೆ ಆದರೆ ಅದಕ್ಕೆ ಕ್ಷಮಿಸೋದಿಲ್ಲ. ನಮ್ಮ ದಿನೇಶ್ ಗುಂಡ್ರವ್ರನ್ನ ನೇರವಾಗಿ ಮಾತನಾಡಿ ಅದು ಕ್ರಮ ಕೈಗೊಳ್ತೀವಿ. ಎಲ್ಲ ಪೇಷಂಟ್ಗಳಿಗೂ ಕೂಡ ನೀವು ಕೂಡ ಮಾತನಾಡಿದ್ದೀವಿ, ಟ್ರೀಟ್ಮೆಂಟ್ ಚೆನ್ನಾಗಿ ನಡೆದಿದೆ ಅಂತ ಹೇಳಿದ್ದಾರೆ. ಮುಂದೆ ಯಾವುದೇ ರೀತಿಯಿಂದ ಅಹಿತಕರ ಘಟನೆ ಆಗದೇ ರೀತಿಯಿಂದ ಒಳ್ಳೆಯ ರೀತಿಯಿಂದ ಮತ್ತು ಸ್ವಚ್ಛತೆ ಬಗ್ಗೆ ಕಾಪಾಡಬೇಕು ಅವ್ರಿಗೆ ಹೇಳ್ತಕ್ಕಂಥದ್ದು. ಏನಪ್ಪ ಅಂದ್ರೆ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಬಹಳಷ್ಟು ಸಲ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಕಾಂಟ್ಯಾಕ್ಟ್ ಬೇಸ್ ಮ್ಯಾಗ ಡೈಲಿ ಬೇಸ್ ಮ್ಯಾಗ ತೋಲ್ಕ ಸರ್ಕಾರ ಆದೇಶ ಮಾಡಿದೆ. ಮತ್ತು ನಮ್ಮ HKRDBನಿಂದ ಕೂಡ ಇವತ್ತು ಟೀಚರ್ಸ್ ಸಿಬ್ಬಂದಿ ಕೊರತೆ, ಇಡೀ 40,000 ಶಿಕ್ಷಕರ ಕೊರತೆ. ಹೋದ ಸಲ 20 ಕೋಟಿ ರೂಪಾಯಿಗಳು ಕೊಟ್ಟು ಶಿಕ್ಷಕರನ್ನ ನೇಮಕ ಮಾಡಿದೆ. ಇದರಲ್ಲಿ ಕೂಡ ಇದು ನಿರ್ಣಯ ಮಾಡಿ ಸಿಬ್ಬಂದಿಗಳನ್ನು ನೇಮಕ ಮಾಡೋದಂತೂ ಇಮಿಡಿಯೇಟಾಗಿ ಮಾಡ್ತದೆ. ಹೊಸ ಅನುಭವ, ಹೊಸ ಟ್ರೀಟ್ಮೆಂಟು, ಹೊಸ ಆಸ್ಪತ್ರೆ, ಟ್ರಾಮಾ ಸೆಂಟ್ರು, ಸಿಮ್ಸು ಇವೆಲ್ಲ ಏನಪ್ಪ ಅಂದ್ರೆ ಹೊಸದಾಗಿ ಹೆಚ್ಚು ಒತ್ತು ಕೊಟ್ಟು ಮಾಡೋದ್ರಿಂದ ಎಲ್ಲ ಮಟೀರಿಯಲ್ಸು, ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಇವೆ. ಆ ಸಿಬ್ಬಂದಿಗಳ ಕೊರತೆಯೂ ಕೂಡ ಇಮಿಡಿಯೇಟಾಗಿ ಬಗೆಹರಿಸ್ತದೆ. ನಾನು ದಿನೇಶ್ ಗುಂಡ್ರವ್ರಿಗೆ ಮಾತನಾಡಿ ಇಮಿಡಿಯೇಟಾಗಿ ಏನಪ್ಪ ಅಂದ್ರೆ ಅದ್ರ ಬಗ್ಗೆ
ಕ್ರಮ ಕೈಗೊಳ್ಬೇಕಂತ ಹೀಗೆ ಮಾತನಾಡ್ತೀನಿ. ನಂಬರ್ನು ತೊಗೊಂಡು ಇಟ್ಕೊಂಡಿದ್ದೀನಿ. ಸರ್, ಈಗ ಇಲ್ಲಿನ ವೈದ್ಯಾಧಿಕಾರಿಗಳು ಮತ್ತು ಡಾಕ್ಟರ್ಸ್ ಮೇಲೆ ಒಂದು ಆರೋಪ ಇದೆ. ಏನಪ್ಪಾ ಅಂತಂದ್ರೆ, ಈಗ ಯಾರೇ ಒಬ್ರು ಮೇಲ್ನವ್ರು ಹೇಳೋ ತನಕ ಸಿಗ್ನೇಚರ್ ಮಾಡಿಕೊಡೋ ತನಕ ಇಲ್ಲಿ ಆಪರೇಷನ್ ಮಾಡಲ್ಲ ಅಂತ ಒಂದು ಆರೋಪ ಇದೆ. ಆಪರೇಷನ್ ಮಾಡಲ್ಲ, ಅವ್ರಿಗೆ ಸರಿಯಾಗಿ ಕೇರು ಮಾಡೋದಿಲ್ಲ. ಯಾರೋ ಸ್ಪೆಸಿಫಿಕ್ ಆಗಿ ಕೊಟ್ಟರೆ ಅವ್ರ ಮ್ಯಾಗ ಯಾಕೆ ಅಂತ ಒಂದು ಸಸ್ಪೆಂಡ್ ಮಾಡಿಸ್ತೀನಿ. ನಾನು ಒಬ್ಬನೇ ಸಾಕು, ಯಾರು ಶರಣಪ್ರಕಾಶನ್ ಬೇಕಾಗಿಲ್ಲ. ನಾನು ಅಂಥವು ಏನು ನನ್ನ ಘಟನೆ ತೋರಿ. ಮುಂದಿನ ತಿಂಗಳು ಇದು ವಿಧಾನಸಭೆ ಸೆಷನ್ ಇದೆ, ನಾನು ಕ್ವಶನ್ ಆಗ್ತಾ ಇದ್ದೀನಿ ಇದ್ರ ಬಗ್ಗೆ ಅಂತ. ಯಾರು ಇದ್ರೆ ಹೇಳ್ರೆ ಅವ್ನು ಸಸ್ಪೆಂಡ್ ಮಾಡೋದು ಹೇಳ್ತೀನಿ. ಯಾರಾದರೂ ಗರೀಬರ ಬಗ್ಗೆ ಬಂದಾಗ ಏನಪ್ಪ ಅಂದ್ರೆ ಮೇಲೆ ಅಧಿಕಾರಿ ಬರಬೇಕು, ರಾಜಕಾರಣಿ ಹೇಳಿದಾಗ ಆಪ್ರೇಷನ್ ಮಾಡ್ತೀನಿ ಅಂದ್ರೆ ಏನು ಅರ್ಥ ಅದು ಇಂಪಾಸಿಬಲ್. ಯಾರೂ ಸಹಿಸಲಿಕ್ಕಾಗಲ್ಲ. ಪೇಷಂಟೇ, ಗರೀಬ್ ಇರಲಿ ಶ್ರೀಮಂತ ಇರಲಿ, ಯಾವ ರಾಜಕಾರಣಿ ಹೇಳಿದಾಗ ಆಪ್ರೇಷನ್ ಮಾಡ್ತೀನಿ ಬಂದವ್ರಿಗೆ ಮಾಡಲ್ಲ ಅಂತಿಲ್ಲ. ಇಲ್ಲ, ಇಂಥವೆಲ್ಲ ಡೆಲಿವರಿ ವಾರ್ಡ್ಗಳಿಗಾಯ್ತು, ಆಪರೇಷನ್ಗಳಿಗಾಯ್ತು, ಸಣ್ಣ ಮಕ್ಕಳ ಹುಡುಗರ ಚಿಕಿತ್ಸೆ ಮಾಡೋ ಇಂಥವೆಲ್ಲ ರೆಕಮೆಂಡ್ಗಳು ಬೇಕಾಗ್ತಾವ ಅಂತೇಳಿ ಆರೋಪ. ಸಾಧ್ಯನೇ ಇಲ್ಲ, ಅದಕ್ಕೆ ನಾವು ಸಹಿಸೋದಿಲ್ಲ. ಅಂಥವು ಏನಾದರೂ ಸ್ಪೆಸಿಫಿಕ್ ಆಗಿದ್ರೆ ಹೇಳ್ರಿ, ಅವ್ರ ಮ್ಯಾಗ ಹೆಂಗೆ ತೋತೀನಿ. ನಾನು ದಿನೇಶ್ ಗುಂಡ್ರಾವ್ ಪತ್ರ ಬರ್ತೀನಿ, ಇಮಿಡಿಯೇಟ್ ಲೆಟರ್ ಬರೀತೀನಿ, ಅವ್ರ ಹೆಸರು ಹಾಕಿ ಇಮಿಡಿಯೇಟ್ ಕ್ರಮ ಕೈಗೊಳ್ಳೋದು ಹೇಳ್ತೀನಿ. ನೋಡಿ, ಡೆಲಿವರಿ ಕೇಸಸ್ಗಳ ಬಗ್ಗೆ ಇದು ಆಸ್ಪತ್ರೆ ಬಂದಾಗ ಎಲ್ಲ ರೀತಿಯಿಂದ ಮಕ್ಕಳು ಬೇರೆ ಕಡೆ ಒಂದು ತಾಯಿ ಒತ್ತಟ್ಟಿ ಮಕ್ಕಳು ಒತ್ತಟ್ಟಿರ್ತೀವಿ. ಇಲ್ಲೇ ಏನಪ್ಪ ಅಂದ್ರೆ ಅವ್ರಿಗೆ ಆಕ್ಸಿಜನ್ ಸೌಲಭ್ಯಗಳನ್ನು ಮಾಡಿ ಒತ್ತಟ್ಟಿ ಅವ್ರಿಗೆ ಏನಪ್ಪ ಅಂದ್ರೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ. ಬೆಡ್ ಇಲ್ಲ ಅನ್ನೋದನ್ನು ಆರೋಪ ಇದೆ ಸರ್. ಬೆಡ್ ನಮ್ಮ ಸರ್ಕಾರ ಬಂದ ಮೇಲೆ ಬೆಡ್ ಇಲ್ಲ ಅಂತ ಆರೋಪ ಇಲ್ಲ. ಪ್ರೈವೇಟಾಗಿ ಕರೋನಾದ ಸಂದರ್ಭದಲ್ಲಿ ಕೂಡ ಪ್ರಿಯಾಂಕಾ ಖರ್ಗೆ ಅವರು 106 ಬೆಡ್ಗಳು ಕೊಟ್ಟಿರ್ತಕ್ಕಂಥದ್ದು, ಆಕ್ಸಿಜನ್ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಅದೇನೇ ಇದ್ದರೂ ವೈದ್ಯಕೀಯ ಸಚಿವರು ನಮ್ಮವರು ಇದ್ದರೆ ಅದು ಇಮಿಡಿಯೇಟಾಗಿ ಬೆಡ್ಗಳ ವ್ಯವಸ್ಥೆ ಮಾಡಿಸ್ತಾರೆ. ಇನ್ನೊಂದು OPD ಚೀಟಿ ತಗೋತಾರಲ್ಲ, ಕೇವಲ 2 ಕೌಂಟ್ರು. ಡೈಲಿ ಏನಿಲ್ಲ ಅಂದ್ರೂ 2,000 ರಿಂದ 3,000 ಜನ ಬರ್ತಾರೆ ರೋಗಿಗಳು. OPD ಮಾಡ್ಕೊಳ್ಳೋಕ್ಕೆ ಏನಿಲ್ಲ ಅಂದ್ರೂ 1.5 ರಿಂದ 2 ಗಂಟೆ. ಅದು ನಾನು ನೋಡಿನಿ. ಈಗ 5 ಮಂದಿ ಯಾರ ಕೌಂಟ್ರು. ಮೊನ್ನೆ 2 ದಿವಸ ಹಾಲಿಡೇ ಇತ್ತು, ಅದಕ್ಕಾಗಿ ರಶ್ ಆಗಿದೆ ಅಂತ ಹೇಳಿದರೆ ಇನ್ನೊಂದ್ಸಲ ನಾವು ಇನ್ನೊಂದು ಕೌಂಟ್ರ್ ಮಾಡ್ಲಿಕ್ಕೆ ಕೂಡ ಹೇಳ್ತಾ ಇದ್ದೀನಿ. ಇಲ್ಲಿ ರಸ್ತೆ ಬದಿ ಕೂಡ್ತಾ ಇದ್ದಾರಲ್ಲ, ಇವ್ರಿಗಾಗಿ ಒಂದು ಸ್ಪೆಷಲ್ ಹಾಲ್ ಮಾಡಿ ಅವರಿಗೆಲ್ಲ ಬಂದವ್ರಿಗೆ ಏನಪ್ಪ ಅಂದ್ರೆ, ಯಾಕಂದರೆ ICU ಒಳಗೆ ಬಿಡೋಂಗಿಲ್ಲ, ಅವರೆಲ್ಲ ಬ್ಯಾಗ್ ತೊಗೊಂಡು 2 ಪಕ್ಕದಲ್ಲಿ ಕುಂದಿರ್ತಾರೆ. ಒಂದು ಹಾಲ್ ಪ್ರೈವೇಟಾಗಿ ಏನಪ್ಪ ಅಂದ್ರೆ, ನಾಳೆ ಜಯದೇವ್ ಹಾಸ್ಪಿಟಲ್ ಶಿಫ್ಟ್ ಆದ್ಮ್ಯಾಗ ಆ ಜಯದೇವ್ ಆ ಕಡೆ ಹೋದ್ಮೇಲೆ ಇದು ಮ್ಯಾಗಿಂದು ಖಾಲಿ ಆಗ್ತದೆ. ಒಂದು ಹಾಲ್ ಏನಪ್ಪ ಪ್ರೊವಿಷನ್ ಮಾಡಿ ಬಂದು ಮಂದಿಗೆ ಇರ್ಲಿಕ್ಕೆ ಮತ್ತು ಬೆಡ್ಗಳು ಹೆಚ್ಚಿಗೆ ಮಾಡ್ಲಿಕ್ಕೂ ಅನುಕೂಲ ಆಗ್ತದೆ. ಆ ಥರ ಏನು ತೊಂದರೆ ಆಗೋದಿಲ್ಲ. ವಿಸಿಟ್ ಮಾಡಿದಾಗ ಎಲ್ಲ ಕಡೆ ಮೂಲೆಯಲ್ಲಿ ಹೊಲ್ಸ್ ಗಲೀಜು ಮಾಡ್ತಾ ಇದ್ದಾನೆ. ಇದು ಡಾಕ್ಟರ್ಸು ಮತ್ತು ಏನು ನಮ್ಮ ಪೇಷಂಟ್ಸ್ ಬರ್ತಾರೆ, ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು. ನಾನು ಹಾಸ್ಪಿಟ್ಲ್ ಮುಖ್ಯಸ್ಥರಿಗೆ ಒಂದು ಮಾತನ್ನು ಹೇಳ್ತಕ್ಕಂಥದ್ದು, ನಾನು ಭಾಳ ದಿನ ನೋಡ್ತೀನಿ, ಇದು ಬಗೆಹರಿಲಾರ ಸಮಸ್ಯೆ. ಇದಕ್ಕೊಂದೇ ಒಂದು ಕಾರಣ, ಒಂದೊಂದು ಕಡೆ ಒಂದು ಕ್ಯಾಮ್ರಾ ಅಳವಡಿಸಿ ಒಂದು ಸಿಬ್ಬಂದಿ ನೇಮಕ ಮಾಡಿ, ಯಾರು ಉಗುಳ್ತಾರ ಮಿನಿಮಮ್ ಪೆನಾಲ್ಟಿ ಹಾಕಿ ಏನಪ್ಪ ಅಂದ್ರೆ ಅವ್ರ ಮ್ಯಾಗ ಆ್ಯಕ್ಷನ್ ತೊಗೊಳ್ರಿ ಅಂದ್ರೆ ಅದು ಕಂಟ್ರೋಲ್ ಆಗ್ತದೆ. ಇಲ್ಲಾಂದ್ರೆ ಈ ರೀತಿ ಹೊಲಸು ಇದರಿಂದ ಮತ್ತೆ ಅರ್ಧ ಪೇಷಂಟ್ ಇದೇನು ಈ ನಮೂನಿ ಹೊಲಸು ಉಗುಳಿದ್ದು ಅದ್ರ ಧರ್ಮ್ಸ್ ಎಲ್ಲ ಏನಪ್ಪ ಅಂದ್ರೆ ಪಕ್ಕದಲ್ಲಿ ಪೇಷಂಟಿಗೆ ಮತ್ತೆ ಹೋಗಿ ಮತ್ತೆ ಜಡ್ಡು ಹೆಚ್ಚಾಗ್ತದೆ. ಇದು ಏನಾದರೂ ಕಂಟ್ರೋಲ್ ಮಾಡಬೇಕಾದ್ರೆ ಸ್ಟ್ರಿಕ್ಟಾಗಿ ನೀವು ಏನು ಬೇಕಾದ್ರೆ ಆ್ಯಕ್ಷನ್ ತೋರಿದ್ರ ಬಗ್ಗೆ ಇಮಿಡಿಯೇಟಾಗಿ ಪೆನಾಲ್ಟಿ ಹಾಕಿ, ಯಾರು ಹೋಗ್ತಾರೋ ಅವ್ರಿಗೆ ಹಂಗೆ ಪೊಲೀಸ್ ಸ್ಟೇಷನ್ ಕಳಿಸ್ರಿ. ಅಂದ್ರೆ ಒಂದು ವಿಷಯ, ಈಗ ತಾವು ಇಲ್ಲಿ ಯಾರು ಪೇಷಂಟ್ ಅಟೆಂಡರ್ಗಳು ಯಾರು ಬರ್ತಾರೆ ಎಂಟ್ರೆನ್ಸ್ ಗೇಟ್ ಅಲ್ಲೇ ಚೆಕ್ ಮಾಡಿಬಿಟ್ಟು ಕಳಿಸ್ಬಿಡಿ. ಅದು ಕೂಡ ಆಗಬೇಕು. ಎಂಟ್ರೆನ್ಸ್ ಗೇಟ್ ನಲ್ಲಿ ತಂಬಾಕು ಸಿಗರೇಟು ಏನಿದ್ರು ಕೂಡ ಚೆಕ್ ಮಾಡಿ ಅಲ್ಲೇ ತಗೊಂಡೇ ಕಳಿಸಿ. 100% ಅಷ್ಟಾದ್ರ ಮ್ಯಾಗೂ ಯಾರು ಹೋಗ್ತಾರೋ ಅವ್ರ ಮ್ಯಾಗ ಕೇಸ್ ಮಾಡಿಬಿಡ್ರಿ, ಪೆನಾಲ್ಟಿ ಹಾಕ್ರಿ. ಸಾರ್ವಜನಿಕರಿಗೆ ಈ ಬಗ್ಗೆ ಇದ್ರ ಬಗ್ಗೆ ಏನು ಹೇಳ್ತಾರೆ? ಸಾರ್ವಜನಿಕರಿಗೆ ನಾನು ಭಾಳ ಕಳಕಳಿ ವಿನಂತಿ ಮಾಡ್ಕೊಳ್ತೇನೆ, ನಿಮ್ಮದೇ ಆದಂಥ ನಿಮ್ಮ ಸೇವೆಗೆ ಇರ್ತಕ್ಕಂಥ ಆಸ್ಪತ್ರೆ, ನಿಮ್ಮ ಸೇವೆಗಾಗಿ ಡಾಕ್ಟರ್ಗಳನ್ನು ಸರ್ಕಾರ ನೇಮಕ ಮಾಡಿದೆ. ಅದನ್ನು ನೀವು ಕೇಳಿ ಸುರಕ್ಷಿತವಾಗಿ ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು ಭಾಳ ಮುಖ್ಯದ. ಪೇಷಂಟ್ಗಳು ಆರಾಮಿರಬೇಕಾದ್ರೆ ಮೂಲೆಯಲ್ಲಿ ಈ ರೀತಿ ಹೊಲಸು ಮಾಡೋದ್ರಪ್ಪ, ಇದರಿಂದ ಕ್ರಿಮಿಗಳು ಏನಪ್ಪ ಅಂದ್ರೆ ಅವ್ರ ಮ್ಯಾಗ ಹೋಗಿ ಪೇಷಂಟಿಗೆ ತೊಂದರೆ ಆಗ್ತದೆ. ಇದನ್ನು ಸ್ವಚ್ಛ ಇಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾವೆಲ್ಲ ಇದಕ್ಕೇನಪ್ಪ ಹೊಣೆಗಾರರು. ಏನಾದರೂ ತಪ್ಪದು ಎಲ್ಲರೂ ಹೊಣೆಗಾರರು ಇದಕ್ಕೆ. ಅದಕ್ಕಾಗಿ ಇದನ್ನು ಉಳ್ಬಾರ್ದು. ಬರುವಾಗ ಏನಪ್ಪ ಅಂದ್ರೆ ನಾನು ಇವರ ಆಸ್ಪತ್ರೆಯ ಮುಖ್ಯಸ್ಥರಿಗೆ ಹೇಳ್ತಾ ಇದ್ದೀನಿ, ಅಲ್ಲಿ ಒಂದು ಚೆಕಪ್ ಮಾಡಿ ಅವ್ರ ಬಳಿದ್ದು ತಂಬಾಕು ಗುಟ್ಕಾ ಏನಿದ್ರು ವಾಪಸ್ ತೊಗೊಂಡು, ಯಾರು ಮತ್ತೆ ಉಗುಳ್ತಾರ CC ಕ್ಯಾಮ್ರಾದಲ್ಲಿ ಒಂದು ಲೇಬರ್ ನಿಂದಿಟ್ಟು ಅವ್ರ ಮ್ಯಾಗ ಆ್ಯಕ್ಷನ್ ತೊಗೊಂಡು FIR ಮಾಡ್ಬೇಕಂತ ಹೇಳ್ತೀನಿ. ಪೆನಾಲ್ಟಿನೂ ಕೂಡ ಹಾಕ್ಬೇಕು.